ತಿಳ್ಕುಮ ಅಂತ ನಮ್ದು ಬೆಂಡ್ವಾರ. ಇವ್ರು ನಮ್ ಗಂಡ, ಇವ್ರು ನಮ್ ಮಗ, ಇವ್ರ ಅಕ್ಕ ಬಂದು ಎಲ್ಲ ಯಾಮರ್ಸಿ ಮಾಡಿಸ್ಕೊಟ್ಟಿದ್ರು. ಅವ್ರ ಅಕ್ಕ ಎಲ್ಲ 16 ಎಕರೆ ಜಮೀನ್ ಇದ್ದಿದ್ರು. ಇವಾಗ ಎಲ್ಲ ಅವ್ರು ಮಾಡ್ಕೊಂಡು ನಮ್ಮನ್ನ ವಧು ವರ್ಗ ಕೊಟ್ಟು ನೋಡ್ತಾ ಇದಾರೆ. ಅವ್ರು ಬಂದ್ಬಿಟ್ಟು ಮೊದ್ಲು 3.5 ಎಕರೆ ಬಂದು ನಮ್ಮ ಮಾವ ಬೇರೆಯವ್ರಿಗೆ ಅಡಮಾನ ಇಟ್ಟಿದ್ದು. ಆಮೇಲೆ ಅವ್ರು ನಿಮ್ಗೆ ಯಾವಾಗ ದುಡ್ಡು ರೆಡಿ ಆದ್ರೆ ನಾವ್ ಅವಾಗ ನೀವು ದುಡ್ಡು ಕೊಟ್ರೆ ನಾನ್ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಫಸ್ಟ್ ಮಾಡ್ಕೊಂಡ್ರು. ಆಮೇಲೆ 1.5 ಎಕರೆ ಬಂದು ಅವ್ರ ಹೆಂಡತಿ ಹೋದ್ಗೆನೆ ಅವರು ಬೆಸ್ಕಾಂ ಅಲ್ಲಿ AD ಎಲ್ಲಾರ ಏನೋ ಕೆಲಸ ಮಾಡ್ತಾ ಇದಾರೆ. ಅವರು ಇವಾಗ 1.5 ಎಕರೆ ಅವ್ರು ಎಜುಕೇಶನ್ಗೋಸ್ಕರ ಲೋನ್ ಮಾಡಿದ್ರು, ಅದನ್ನ ಕಟ್ತೀನಿ ಅಂತ 1.5 ಎಕರೆ ಮತ್ತೆ ಮಾಡ್ಕೊಂಡ್ರು. ಆಮೇಲೆ ಇದ್ದಿದ್ದು 11 ಎಕರೆ ನಾನು ಸ್ವಲ್ಪ ಮೈ ಹುಷಾರಿದ್ದ ಆಯ್ತು. ಅವಾಗ 11 ಎಕರೆ ಮತ್ತೆ ಮಾಡ್ಕೊಂಡ್ರು. ಇವಾಗ ಎಲ್ಲಾ ಅವರೇ ಮಾಡ್ಕೊಂಡು ನಮ್ಮನ್ನ ಮನೆಯಿಂದ ಹೊರಗಾಕಕ್ ನೋಡ್ತಾ ಇದ್ದಾರೆ. ಅದು 11 ಎಕರೆ ಮತ್ತೆ ಇದು 5 ಎಕರೆ ಎಲ್ಲ ಅವ್ರ ಹೆಸರಲ್ಲೇ ಇದೆ. ನಾನು ನಮ್ಮ ಗಂಡ ನನ್ನ ಮಕ್ಳು ಬೀದಿ ಪಾಲಾಗಿದ್ದೀವಿ. ಅವ್ರು ಬಂದು ದುಡ್ಡಿರೋರು ದೌರ್ಜನ್ಯ ಮಾಡ್ತಾ ಇದಾರೆ ನಮ್ಮ ಮೇಲೆ. ಇವಾಗ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅವರೇ ಶಾಮೀಲಾಗೋಗಿ ಎಲ್ಲ ಮಾಡ್ತಾ ಇದಾರೆ. ಇವಾಗ ಎಲ್ಲ ಅವ್ರದ್ದೇ ಆಗಿದೆ ಅಂತ ಅವ್ರು ಮಾತಾಡ್ತಾ ಇದಾರೆ ಸರ್. ನಮ್ಮ ಮಾವ ಬಂದು ಸ್ಟ್ರೋಕ್ ಆಗಿ 15 ವರ್ಷ ಆಯ್ತು ಅವ್ರಿಗೆ. 15 ವರ್ಷದಿಂದ 13 ವರ್ಷ ನಾನೇ ನೋಡಿದ್ದು. 1-2 ವರ್ಷದಿಂದ ನನಗೆ ಹೊಟ್ಟೆ ಕ್ಯಾನ್ಸರ್ ಆಗಿ ನಾನು ಸಾಯೋ ಸ್ಟೇಜ್ಗೆ ಹೋಗಿದ್ದೆ. ಅವಾಗ ಅವ್ರು ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು 2 ವರ್ಷದಿಂದೇನೆ ಅವ್ರನ್ನ ನೋಡ್ಕೊಂಡು 2 ವರ್ಷ ಆಯ್ತು ಅವ್ರನ್ನ ಕರ್ಕೊಂಡು ಹೋಗಿ ಅವಾಗ ಮಾಡ್ಕೊಂಡು ಅವಾಗಿಂದ ನಮ್ಮನ್ನ ಅಡ್ವರ್ಗ ನೋಡ್ತಾ ಇದ್ದಾರೆ. ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. 13 ವರ್ಷ ನಾನೇ ಅವ್ರ ಹುಚ್ಚ ಇತ್ತು ಎಲ್ಲ ನಾನೇ ನೋಡಿರೋದು. 10 ವರ್ಷಕ್ಕೆ ನೋಡ್ತಾ ಇದ್ದೀನಿ. ನಮ್ ಚಿಕ್ಕ ಮಗು 9 ವರ್ಷ ಎಲ್ಲ ನಮ್ಮ ಮಾವನ ಹೆಸರಲ್ಲಿ ಸೋನೆಲ್ಲ ಗಿಫ್ಟೆಡ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ. ನಿಮ್ಮ ಹತ್ರ ಏನಿದೆ? ನಮ್ಮ ಹತ್ರ ಏನು ಇಲ್ಲ ಸರ್. ಅವ್ರ ತಾತನಿಂದ ಬಂದಿದ್ದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಅದು. ಯಾರು ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ? ಇವರು ನಮ್ಮ ಯಜಮಾನ್ರು, ಅವ್ರ ಅಕ್ಕನ ಗಂಡ. ಯಾರು ಗಂಡ ಹೆಸರು? ಶಿವಶಂಕರ್ ಪ್ರಸಾದ್ ಅಂತ. ಅವ್ರ ಅಕ್ಕ ಹೆಸರು ವಾಣಿ. ಬೆಸ್ಕಾಂ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಇವರು ಪೆಟ್ರೋಲ್ ಬಂಕ್ ಎಲ್ಲ ಹಾಕೊಂಡು ಇವಾಗ ಅವ್ರು ದುಡ್ಡಿರೋದ್ರಿಂದ ದೌರ್ಜನ್ಯ ಮಾಡಿ ವಾಟ್ಸಪ್ ಮಾಡ್ತಾ ಇದಾರೆ ನಮ್ಮ ಮನೆಯಿಂದ. ಕೇಸಲ್ಲಿ ಇದೆ ಸರ್ ಇದು ಎಲ್ಲ. ನಮ್ಮ ಕೇಸ್ ಹಾಕಿದೀವಿ ನಾವು. ಸುಮ್ನೆ ಅವರು 6 ತಿಂಗಳಾಯ್ತು. ಸಮ್ಮನ್ಸು ತಗೊಂಡಿಲ್ಲ, ನೋಟಿಸ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಅವ್ರಿಗೆ ಮಾಡ್ತಾ ಇರೋದು ಇವಾಗ.